ಸಾಲವನ್ನು ಮರುಪಾವತಿಸಲು ವಿಫಲವಾದ ಡಿಫಾಲ್ಟ್ ಸಾಲಗಾರರ ಮೇಲೆ ಮನೆ ಅಥವಾ ವಾಣಿಜ್ಯ ಆಸ್ತಿಯನ್ನು ಬ್ಯಾಂಕ್ ಸ್ವಾಧೀನಪಡಿಸಿಕೊಂಡ್ರೆ ನಂತರ ಆ ಆಸ್ತಿಯನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಕುರಿತು ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಈ ಪ್ರುಡೆನ್ಷಿಯಲ್ ನಾರ್ಮ್ಸ್ ಪ್ರಕಾರ ಬ್ಯಾಂಕ್ಗಳು ಕೆಟ್ಟ ಸಾಲಗಳ NPA ವಸೂಲಾತಿ ಪ್ರಕ್ರಿಯೆಯಲ್ಲಿ ಸ್ವಾಧೀನಪಡಿಸಿಕೊಂಡ ಸ್ಥಿರ ಆಸ್ತಿಗಳ ಅಂದರೆ ಇಮ್ಮೂವಬಲ್ ಪ್ರಾಪರ್ಟೀಸ್ ಮೌಲ್ಯಮಾಪನ, ಲೆಕ್ಕಪತ್ರ ನಿರ್ವಹಣೆ ಮತ್ತು ಮಾರಾಟಕ್ಕೆ ಏಕರೂಪದ ನಿಯಮಗಳನ್ನು ಪಾಲಿಸಬೇಕು. ಈ ನಿಯಮಗಳು 2026 ಅಕ್ಟೋಬರ್ 1ರಿಂದ ಜಾರಿಗೆ ಬರಲಿದೆ. ಸಾಲಗಾರರು ತಿಳಿದುಕೊಳ್ಳಬೇಕಾದ 5 ಪ್ರಮುಖ ಅಂಶಗಳು. 1. ಬ್ಯಾಂಕುಗಳು ಸ್ವಾಧೀನಪಡಿಸಿಕೊಂಡ ಆಸ್ತಿಯನ್ನು ಅನಿರ್ದಿಷ್ಟಾವಧಿಗೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. RBI ಸೂಚಿಸುವಂತೆ ಬ್ಯಾಂಕ್ಗಳು ತಮ್ಮ ಆಂತರಿಕ ನೀತಿಯಲ್ಲಿ ನಿಗದಿಪಡಿಸಿರುವ ಅವಧಿಯೊಳಗಡೆ ಆಸ್ತಿಯನ್ನು ಮಾರಾಟ ಮಾಡಬೇಕು. ಯಾವುದೇ ಸಂದರ್ಭದಲ್ಲೂ ಗರಿಷ್ಠ 7 ವರ್ಷಗಳೊಳಗೆ ಆಸ್ತಿಯನ್ನು ವಿಲೇವಾರಿ ಮಾಡಲೇಬೇಕು. ಹೆಚ್ಚುವರಿಯಾಗಿ ಸಾಧ್ಯವಾದಷ್ಟು ಬೇಗ ಆಸ್ತಿಯನ್ನು ಮಾರಾಟ ಮಾಡಲು ಬ್ಯಾಂಕುಗಳು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತ RBI ಸೂಚಿಸಿದೆ. 2ನೇದಾಗಿ ಆಸ್ತಿಯನ್ನು ಸಾರ್ವಜನಿಕ ಹರಾಜಿನ ಮೂಲಕವೇ ಮಾರಾಟ ಮಾಡಬೇಕು. ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತ ಬೆಲೆ ದೊರೆಯುವಂತೆ ಮಾಡಲು ಬ್ಯಾಂಕುಗಳು ಸ್ವಾಧೀನಪಡಿಸಿಕೊಂಡ ಆಸ್ತಿಗಳನ್ನು ಸಾರ್ವಜನಿಕ ಹರಾಜು ಅಂದರೆ ಪಬ್ಲಿಕ್ ಆಕ್ಷನ್ ಮೂಲಕವೇ ಮಾರಾಟ ಮಾಡಬೇಕು. ಇದರಿಂದ ರಹಸ್ಯ ಅಥವಾ ಪಕ್ಷಪಾತದ ಮಾರಾಟಗಳಿಗೆ ಅವಕಾಶ ಕಡಿಮೆ ಆಗ್ತದೆ ಮತ್ತು ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಹೆಚ್ಚುತ್ತದೆ. 3ನೇದಾಗಿ ಸಾಲಗಾರರು ತಮ್ಮದೇ ಆಸ್ತಿಯನ್ನು ಮತ್ತೆ ಖರೀದಿಸಲು ಅವಕಾಶ ಇಲ್ಲ. ಹೊಸ ನಿಯಮಗಳ ಪ್ರಕಾರ ಬ್ಯಾಂಕುಗಳು ಸ್ವಾಧೀನಪಡಿಸಿಕೊಂಡ ಆಸ್ತಿಯನ್ನು ಡಿಫಾಲ್ಟ್ ಮಾಡಿದ ಸಾಲಗಾರರಿಗೆ ಅಥವಾ ಸಂಬಂಧಿತ ವ್ಯಕ್ತಿಗಳಿಗೆ ಅಂದರೆ ರಿಲೇಟೆಡ್ ಪಾರ್ಟೀಸ್ಗೆ ಮತ್ತೆ ಮಾರಾಟ ಮಾಡಬಾರ್ದು. ಈ ಕುರಿತು ಸಾರ್ವಜನಿಕ ಸಮಾಲೋಚನೆಯಲ್ಲಿ ಬಂದ ಸಲಹೆಯನ್ನು RBI ತಿರಸ್ಕರಿಸಿದೆ. RBI ಅಭಿಪ್ರಾಯದಂತೆ ಡಿಫಾಲ್ಟ್ ಮಾಡಿದವರಿಗೆ ಮತ್ತೆ ಆಸ್ತಿಯನ್ನು ಖರೀದಿಸಲು ಅವಕಾಶ ನೀಡಿದರೆ ಅದು ನೈತಿಕ ಅಪಾಯ ಅಂದರೆ ಮಾರಲ್ ಹಜಾರ್ಡ್ ಉಂಟು ಮಾಡಿ ಸಾಲ ಮರುಪಾವತಿಯ ಶಿಸ್ತನ್ನು ದುರ್ಬಲಗೊಳಿಸಬಹುದು. ಆಸ್ತಿಯ ಮೌಲ್ಯಮಾಪನಕ್ಕೆ ಕಟ್ಟುನಿಟ್ಟಿನ ನಿಯಮಗಳು ಬ್ಯಾಂಕ್ ಸ್ವಾಧೀನಪಡಿಸಿಕೊಂಡ ಆಸ್ತಿಯನ್ನು ತನ್ನ ಲೆಕ್ಕಗಳಲ್ಲಿ ದಾಖಲಿಸುವಾಗ ನಾನು ಈಗ ಹೇಳುವ 2ರಲ್ಲಿ ಯಾವುದು ಕಡಿಮೆಯೋ ಅದನ್ನು ಪರಿಗಣಿಸಬೇಕು. 1. ಸಾಲದ ನಿವಾರಣೆಯ ನಂತರ ಉಳಿದಿರುವ ನೆಟ್ ಬುಕ್ ವ್ಯಾಲ್ಯೂ ಅಥವಾ ಕನಿಷ್ಠ 2 ಸ್ವತಂತ್ರ ಬಾಹ್ಯ ಮಾಪಕರು ನಿರ್ಧರಿಸಲಾದ ಡಿಸ್ಟ್ರೆಸ್ ಸೇಲ್ ವ್ಯಾಲ್ಯೂ. ಈ ಕ್ರಮವು ಆಸ್ತಿಯ ಮೌಲ್ಯವನ್ನು ಕೃತಕವಾಗಿ ಹೆಚ್ಚಿಸಿ ತೋರಿಸುವುದನ್ನು ತಡೆಯುತ್ತದೆ. ಈ ನಿಯಮಗಳು ಬ್ಯಾಂಕ್ ಆಸ್ತಿಯ ಮಾಲೀಕತ್ವ ಪಡೆದ ನಂತರ ಮಾತ್ರ ಅನ್ವಯಿಸುತ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಷ್ಟಪಡಿಸಿರುವಂತೆ ಸಾಮಾನ್ಯ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಬ್ಯಾಂಕುಗಳು ಸ್ಥಿರಾಸ್ತಿಗಳ ಮೂಲಕ ಸ್ಥಿರಾಸ್ತಿಗಳ ಮಾಲೀಕರಾಗುವುದು ಉದ್ದೇಶವಲ್ಲ. ಸಾಲವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿರುವಾಗ ಕಾನೂನುಬದ್ಧ ಅಥವಾ ಒಪ್ಪಂದದ ವಸೂಲಾತಿ ಕ್ರಮಗಳನ್ನು ಕೈಗೊಂಡ ನಂತರ ಸರ್ಪ್ಯಾಸಿ ಕಾಯ್ದೆ ಸೇರಿದಂತೆ ಅನ್ವಯವಾಗುವ ಕಾನೂನುಗಳ ಅಡಿಯಲ್ಲಿ ಆಸ್ತಿಯ ಮಾಲೀಕತ್ವ ವರ್ಗಾವಣೆ ಆಗುವ ಮೊದಲು ಸಾಲಗಾರರಿಗೆ ಇರುವ ಕಾನೂನುಬದ್ಧ ಹಕ್ಕುಗಳು ಮತ್ತು ಪರಿಹಾರ ಕ್ರಮಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಹೊಸ ನಿಯಮಗಳನ್ನು ಯಾಕೆ ಜಾರಿಗೆ ತಂದಿದೆ ಅಂದರೆ RBI ಪ್ರಕಾರ ಬ್ಯಾಂಕುಗಳು ವಸೂಲಾತಿ ಪ್ರಕ್ರಿಯೆಯಲ್ಲಿ ಸ್ವಾಧೀನಪಡಿಸಿಕೊಳ್ಳುವ ಸ್ಥಿರ ಆಸ್ತಿಗಳ ನಿರ್ವಹಣೆಯಲ್ಲಿ ಸ್ಪಷ್ಟತೆ, ಏಕರೂಪತೆ ಮತ್ತು ಪಾರದರ್ಶಕತೆ ತರಲು ಈ ನಿಯಮಗಳನ್ನು ರೂಪಿಸಲಾಗಿದೆ. ಇನ್ನು ಈ ನಿಯಮಗಳ ಮುಖ್ಯ ಉದ್ದೇಶಗಳು ಏನಂತೀರಾ? ಆಸ್ತಿಗಳ ಮೌಲ್ಯಮಾಪನ ಮತ್ತು ಲೆಕ್ಕಪತ್ರದಲ್ಲಿ ಏಕರೂಪತೆ, ಸಾರ್ವಜನಿಕ ಹರಾಜಿನ ಮೂಲಕ ಪಾರದರ್ಶಕ ಮಾರಾಟ, ಬ್ಯಾಂಕುಗಳ ಬಳಿ ಆಸ್ತಿಗಳು ದೀರ್ಘಕಾಲ ಉಳಿಯದಂತೆ ತಡೆಯುವುದು, ಬ್ಯಾಂಕುಗಳು ಅನಗತ್ಯವಾಗಿ ಸ್ಥಿರ ಆಸ್ತಿಗಳ ಮಾಲೀಕರಾಗುವುದು ತಪ್ಪಿಸುವುದು. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ದೇಶನಗಳು 2026 ಅಕ್ಟೋಬರ್ 1ರಿಂದ ದೇಶದ ಎಲ್ಲ ಬ್ಯಾಂಕುಗಳಿಗೆ ಅನ್ವಯವಾಗಲಿದೆ.